ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ವ್ಲಾಗ್ನ ನಾನು 4 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶಲ್ ನಮ್ಮ ಮುದ್ದಿನ ರಾಣಿ ಮಲ್ಕೊಂಡಿದ್ದಾಳೆ. ಸೊ ಅವಳು ಮಲ್ಕೊಂಡಾಗ್ಲೇ ನಾನು ಯಾವಾಗಲೂ ವ್ಲಾಗ್ ಸ್ಟಾರ್ಟ್ ಮಾಡೋದು. ನಾನು ಆ್ಯಕ್ಚುಲಿ ಟೀ ಮಾಡ್ತಾ ಇದ್ದೀನಿ. ಸುಮ್ಮನೆ ಸ್ವಲ್ಪ ಟೀ ಕುಡಿಯೋಣ ಅಂತ. ಮುಂಚೆ ನಾನು ಮುಂಚೆ ಕಾಫಿ ಟೀ ಕುಡಿತಾ ಇರಲಿಲ್ಲ. ಸೊ ಅದು ಯಾವಾಗಲೂ ನಮ್ಮಮ್ಮ ನನಗೆ ಅಭ್ಯಾಸ ಮಾಡಿಸ್ಬಿಟ್ಟು ಅವಾಗಲಿಂದ ಒಂಥರ ಕಾಫಿ ಟೀ ಸ್ವಲ್ಪ ಅಡಿಕ್ಟಿವ್ ಆಗಿಬಿಟ್ಟಿದೆ. ಸೊ ಆದಷ್ಟು ಆಲ್ಮೋಸ್ಟ್ ಡೈಲಿ ಒಂದು ಸ್ಮಾಲ್ ಗ್ಲಾಸ್ ಕುಡಿತೀನಿ. ಬಟ್ ಸ್ಲೋಲಿ ರೆಡ್ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನನ್ನ ಹಳೆ ವ್ಲಾಗ್ಸ್ ನೋಡಿದರೆ ನಾನು ಹೆಲ್ತಿ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಟು ರೆಡ್ಯೂಸ್ ವೆಯ್ಟ್. ಸೊ ಈಗ ಆಲ್ಮೋಸ್ಟ್ ನಾನು 1 to 1.5 kg ಲೂಸ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸೊ ನಿಮ್ಗೇನಾದರೂ ನಾನು ಡಯಟ್ ನಾನು ಹೆಂಗೆ ತಿಂತೀನಿ, ಏನು ಲೈಫ್ ಸ್ಟೈಲ್ ಫಾಲೋ ಮಾಡ್ತೀನಿ ಅನ್ನೋದು ಜಸ್ಟ್ ಗೊತ್ತಾಗಬೇಕು ಅಂದರೆ ಕಾಮೆಂಟ್ ಮಾಡಿ. ನಾನು ಅದ್ರದ್ದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ, ಟೀ ಮಾಡ್ತಾ ಇದ್ದೀನಿ. ಇಲ್ಲಿ ಬಿಸಿ ಬಿಸಿ ಟೀ ಮಾಡ್ಕೊಂಡು ಹಾಗೆ ಮಾತಾಡೋಣ. ನಮ್ಮೆಲ್ಲರ ಜೀವನದಲ್ಲೂ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಆಗಿರುತ್ತೆ. ಅಂದರೆ ಇಡೀ ಜೀವನದಲ್ಲಿ ಅಟ್ಲೀಸ್ಟ್ ಒಂದು ಸತಿ ಆದರೂ ಏನೋ ಒಂದು ಕೆಟ್ಟ ಘಟನೆ ಅನ್ನೋದು ಆಗಿರುತ್ತೆ. ಓಕೆನಾ? ಸೊ ಈ ಘಟನೆ ಏನೇ ನಡೆದಿದ್ರೂ ಅದು ತುಂಬ ಪೇನ್ಫುಲ್ ಆಗಿರ್ಬೋದು, ತುಂಬ ನೋವು ಕೊಟ್ಟಿರ್ಬೋದು. ಆದರೆ ಒಂದು ಸತಿ ಈ ಘಟನೆ ಮುಗಿದ ಮೇಲೆ, ಯಾಕಂದರೆ ಯಾವುದೂ ಪರ್ಮನೆಂಟ್ ಇಲ್ಲ, ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ ಅಲ್ವಾ? ಸೊ ಇದು ಮುಗಿದ ಮೇಲೆ ಅದರಿಂದ ನಾವು ಎಷ್ಟು ಕಲ್ತಿರ್ತೀವಿ, ಎಷ್ಟು ನಾವು ಬದಲಾಯಿಸ್ಕೊಂಡಿರ್ತೀವಿ ಅಂದರೆ ಪಾಸಿಟಿವ್ ಆಗಿ ಅಲ್ವಾ? ಸೊ ಏನು ಹೇಳ್ತೀರಾ ನೀವು ಕಾಮೆಂಟ್ ಮಾಡಿ ಹೇಳಿ. ಮತ್ತು ಈ ಘಟನೆಗಳು ನಮ್ಮದು ಜೀವನದ ಪಾಠ ಆಗಿರುತ್ತೆ. ಸೊ ಕೆಲವೊಂದು ಸತಿ ನಾವು ಹಾಗೆ ಏನಾದರೂ ಜೀವನದಲ್ಲಿ ಕಲಿಬೇಕು ಅಂದರೆ ಆಗಲ್ಲ. ಈ ಥರ ಸಂದರ್ಭಗಳು, ಈ ಥರ ಘಟನೆಗಳ ಮೂಲಕ ನಾವು ಕಲ್ತಿರ್ತೀವಿ. ಸೊ ಆ ಸಮಯ ತುಂಬ ನೋವುಂಟಾಗಿರ್ಬೋದು, ಬಟ್ ಅದು ಮುಗಿದ ಮೇಲೆ ಪಾಸಿಟಿವ್ ಆಗಿ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ನಮ್ಮ ಜೀವನನ ಬದಲಾಯಿಸುತ್ತೆ ಪಾಸಿಟಿವ್ ರೀತಿಯಲ್ಲಿ. ಆ್ಯಂಡ್ ಅದರಲ್ಲಿ ಸಾಕಷ್ಟು ಕಲ್ತಿರ್ತೀವಿ. ಆ್ಯಂಡ್ ಆ ಘಟನೆಯಿಂದ ನಾವು ಮುಂದುವರಿತೀವಿ. ಮತ್ತು ಏನಂದರೆ ಇವತ್ತು ಇನ್ನೊಂದು ಇವೆಂಟ್ ಇದೆ, ಫಂಕ್ಷನ್ ಥರ. ಸೊ ಅದಕ್ಕೆ ಅಟೆಂಡ್ ಮಾಡಬೇಕು. ಇವಾಗ ಟೀ ಎಲ್ಲ ಆಗಿ ಸ್ವಲ್ಪ ಸಾಯಂಕಾಲ ರೆಡಿಯಾಗಿ ಫಂಕ್ಷನಿಗೆ ಹೋಗೋದೆ. ಅಂದರೆ ಇದೊಂದು ಬರ್ತ್ಡೇ ಪಾರ್ಟಿ ಥರ. ಸೊ ನಮ್ಮ ರಿಷಬ್ದು ಫ್ರೆಂಡ್ ಅವ್ರ ಸಿಸ್ಟರ್ದು ಇದು. ಆ್ಯಕ್ಚುಲಿ ನೆಕ್ಸ್ಟ್ ಡೇ ನೆನ್ನೆ ಫಂಕ್ಷನಿಗೆ ಹೋಗಿ ಬಂದು ಬಿಸಿಲಿಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಇಷ್ಟು ಬಿಸಿಲಿತ್ತು ಅಂದರೆ. ಸೊ ಇವಾಗ ಆ್ಯಕ್ಚುಲಿ ನಾನು ರೆಡಿಯಾಗಿದ್ದೀನಿ. ಈಗ ಸ್ಯಾಟರ್ಡೇ ಇರೋದ್ರಿಂದ ಇವತ್ತು ಸುಮ್ಮನೆ ಮಾಲಿಗೆ ಹೋಗೋಣ ಅಂತ ತುಂಬ ತಿಂಗಳಾಗಿತ್ತು, ಹೋಗೇ ಇರಲಿಲ್ಲ. ಒಂದು ಎಕ್ಸಾಮು ಮತ್ತು ಆ್ಯಸ್ ಯೂಶಲ್ ಮನೆ ಕೆಲಸ ಅದು ಇದು ಅಂದ್ಕೊಂಡು. ಸೊ ಇವತ್ತು ಸುಮ್ಮನೆ ಮಾಲಿಗೆ ಹೋಗೋಣ, ರಜಾ ಇದೆಯಲ್ಲ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಓಕೆ, ಸೊ ಬಿಸಿಲಿಗೆ ಇದೆ ಔಟ್ಫಿಟ್. ಬನ್ನಿ ಮಾಲಿಗೆ ಹೋಗ್ಬಿಟ್ಟು ಅಲ್ಲಿ ಫುಲ್ ವೀಡಿಯೋ ತೋರಿಸ್ತೀನಿ. ಹೋಗೋಣ ಬನ್ನಿ. ಸೊ ಈಗ ಮಾಲಿಗೆ ನಾನು ಹೋಗ್ತಾ ಇರೋದ್ರಿಂದ ಈಗ ಈ ಸಾಯಂಕಾಲ ಆಲ್ಮೋಸ್ಟ್ ಸಂಜೆ ಇವಾಗ ಎಷ್ಟಪ್ಪ 5 ಗಂಟೆ 5:15 ಅನಿಸುತ್ತೆ. ಇವಾಗ 5:15 ಆಗಿದೆ. ಸೊ ಇನ್ನೇನು ನಿಮ್ಗೆ ಅರ್ಧ ಗಂಟೆಲಿ 6 ಗಂಟೆಗೆ ಹೊರಡೋದು. ಅಲ್ಲೇ ಹೋಗಿ ಅಲ್ಲೇ ಸ್ವಲ್ಪ ಫನ್ ಮಾಡಿ ಅಲ್ಲೇ ತಿನ್ಕೊಂಡು ಬರೋಣ ಅಂತ. ಈಗ ನಮ್ಮ ಮುದ್ದಿನ ರಾಣಿ ಅವಳಿಗೆ ನಾನು ಸಪ್ರೇಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಲ್ಲೇ ತಿನ್ಸೋಕ್ಕೆ. ಬಿಕಾಸ್ ಅವಳಿನ ನಮ್ಮ ಥರ ಫುಲ್ ಫುಡ್ ತಿನ್ನಲ್ಲ ಅಲ್ವಾ? ಅದಕ್ಕೆ ಈಗ ಅವಳಿಗೆ ಪ್ರಿಪೇರ್ ಮಾಡಿ, ಅವಳು ಮಲ್ಕೊಂಡಿದ್ದಾಳೆ, ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿ ಅವಳು ಎದ್ದ ತಕ್ಷಣ ಅವಳಿಗೊಂದು ಚೆನ್ನಾಗಿರೋ ಡ್ರೆಸ್ ಹಾಕಿ ಹೊರಡೋದೆ. ಚಿಕ್ಕ ಮಕ್ಕಳು ಮನೇಲಿದ್ದರೆ ನಾವೊಂದು ಅರ್ಧ ಗಂಟೆ ಸ್ವಲ್ಪ ಆ ಕಡೆ ಎಲ್ಲಾದರೂ ಹೋಗಬೇಕು ಅಂದ್ರೂ, ಅರ್ಧ ಗಂಟೆನೇ ಬೇಡ, ಒಂದು 15-20 ನಿಮಿಷ ಹೋಗಬೇಕು ಅಂದ್ರೂ ಪ್ರತಿಯೊಂದು ಇಟ್ಕೋಬೇಕು. ಅವ್ರದ್ದು ಡೈಪರ್ ಆಗಲಿ, ವಾಟರ್ ಬಾಟ್ಲ್ ಆಗಲಿ, ಹಾಲಾಗಲಿ, ಫುಡ್ ಆಗಲಿ, ಯಾವುದೋ ಒಂದು. ಸೊ ನಾನು ಅಷ್ಟೇ, ಎಲ್ಲೇ ಹೋದರೂ ಲೋಕಲ್ ಆಗಿರ್ಬೋದು, ಹತ್ತಿರಕ್ಕೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಅವಳಿಗೆ ಅಟ್ಲೀಸ್ಟ್ ಎಲ್ಲ ಇಟ್ಕೊಂಡು ಬ್ಯಾಗಲ್ಲಿ ಸಪ್ರೇಟಾಗಿ ಹೋಗ್ತೀನಿ. ಬಿಕಾಸ್ ಅಲ್ಲಿ ಹೋದ್ಮೇಲೆ ಹಿಂಸೆ ಆಗಲ್ಲ, ಅವಳಿಗೂ ಹಿಂಸೆ ಆಗಬಾರ್ದು, ನಮಗೂ ಹಿಂಸೆ ಆಗಬಾರ್ದು. ಆ್ಯಂಡ್ ಅವಳು ಆಗಿದ್ದರೆ ನಮ್ಮ ಔಟಿಂಗೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಸೊ ನೀವು ಯಾರಾದರೂ ಪೇರೆಂಟ್ಸ್ ಚಿಕ್ಕ ಮಕ್ಕಳಿರೋರು ನೋಡ್ತಿದ್ರೆ ನಿಮಗಿದು ಖಂಡಿತ ಗೊತ್ತಾಗುತ್ತೆ. ಮಕ್ಕಳು ಆರಾಮಾಗಿದ್ದರೆ ನಾವು ಎಂಜಾಯ್ ಮಾಡ್ತೀವಿ ಹೊರಗಡೆ. ಅವ್ರ ಹಿಂಸೆ ಕಸಿವಿಸಿಯಾಗಿ ಕ್ರ್ಯಾಂಕಿ ಆಗಿಬಿಟ್ರೆ ನಮಗೂ ಅವಾಗ ಕಷ್ಟ ಆಗುತ್ತೆ ಅಲ್ವಾ? ಹಾಯ್ ರಿದಿಮ್ಮ, ಅಲ್ಲಿ ಹೋಗ್ತಾ ಇರೋದು ಗೊಮ್ಮೆ?
ಎಲ್ಲಿ ಹೋಗ್ತಿದ್ದೀವಿ ರಿಷಬ್? ಫೋರಮ್ ಮಾಲ್. ಸೊ ಫೋರಮ್ ಮಾಲ್ ನಮ್ಮ ಮನೆಗೆ ಹತ್ರ ಇದೆ, ಅದಕ್ಕೆ ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ಒಂದು 1/2 hour ಆಗುತ್ತೆ ಈ ಟ್ರಾಫಿಕಲ್ಲಿ ಫೋರಮ್ ಮಾಲ್ಗೆ ಹೋಗೋಕ್ಕೆ. ಸೊ ಬಂದಿದ್ದೀವಿ ಮಾಲಿಗೆ. ಈ ಮಾಲ್ ಪರ್ಸ್ನಲಿ ನನಗೆ ಮತ್ತು ನಮ್ಮ ರಿಷಬ್ಗೆ ತುಂಬ ಇಷ್ಟ. ಅವನಿಗೆ ಯಾಕೆ ಇಷ್ಟ ಅಂದರೆ ಇಲ್ಲಿ ಆಟ ಆಡೋಕ್ಕೆ ತುಂಬ ಇರುತ್ತೆ, ಚೆನ್ನಾಗಿರುತ್ತೆ, ದೊಡ್ಡದಾಗಿದೆ. ಆ್ಯಂಡ್ ನನಗೂ ಅಷ್ಟೇ ತುಂಬ ಇಷ್ಟ. ಎಲ್ಲಿ ಬಂದಿರೋದು ನೀನು? ಚೀಕಾರ ಆಡೋಣ, ಚೀಕಾರ ಆಡೋಣ. ನಮ್ಮ ಮನೆ ಹತ್ತಿರಕ್ಕೆ ಬೇರೆ ಮಾಲ್ ಕಂಪೇರ್ ಮಾಡಿದ್ರೆ ಇಲ್ಲಿ ಆಟ ಆಡೋಕ್ಕೆ ವೆರೈಟೀಸ್ ಜಾಸ್ತಿ ಇರುತ್ತೆ. ಬಟ್ ಅಫ್ಕೋರ್ಸ್ ಮಾಲ್ ಅಂದಮೇಲೆ ದೊಡ್ಡ ಬ್ಲೇಡೇನೆ, ಒಂದೊಂದು ಸತಿ ಹೋದ್ರೂ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಯೂಶ್ವಲಿ ಹೋಗಲ್ಲ. ಬಟ್ ಈ ಥರ ರೇರಾಗಿ ಒನ್ಸ್ ಇನ್ ಅ ವೈಲ್ ಹೋದರೆ ಈ ಥರ ರಜೆಗಳು ಬಂದಾಗ ಹೋಗೋಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ಸುಮ್ಮನೆ ತೋರಿಸ್ತೀನಿ ಏನೇನೆಲ್ಲ. ಇವಳು ಅವನು ಒಳಗಡೆ ಹೋದ ಅಲ್ಲಿ ಆಟ ಆಡೋಕ್ಕೆ, ಇವಳು ಇಲ್ಲಿ ಹೊರಗಡೆ ಈ ಥರ ಈ ಕಾರ್ಡ್ ಹಾಕೋ ಗೇಮ್ಸ್ ಸುಮ್ಮನೆ ಕೂರಿಸಿ ಆಟ ಆಡಿಸ್ತಾ ಇದ್ದೀವಿ. ನಾನು ಈ ಕಡೆ ಕರ್ಕೊಂಡು ಬಂದಿದ್ದೀನಿ ಇವಳಿಗೆ ಇಳಿದು ವಾಕಿಂಗ್ ಮಾಡಬೇಕು ಅಂತ. ರಿಷಬ್ ಮತ್ತು ಅವರಪ್ಪ ಆಡ್ತಾ ಇದ್ದಾರೆ ಅಲ್ಲಿ, ಇನ್ನು ಸ್ವಲ್ಪ ಕಾಡಲ್ಲಿ ಉಳಿದಿತ್ತು ಅದಕ್ಕೆ. ಇವಳು ನೋಡಿ ನನ್ನ ಸ್ಲಿಪ್ಪರ್ ಹಾಕ್ಕೊಂಡು ಬಿಟ್ಟಿದ್ದಾಳೆ. ಆಲ್ಮೋಸ್ಟ್ ನೈಟ್ 9:30 ಆಗಿತ್ತು. ಸೊ ಫುಡ್ ಕೋರ್ಟಿಗೆ ಬಂದ್ವಿ, ಮಾಡಿ ಮೇಲೆ ಕೂತ್ಕೊಂಡು ಊಟ ಮಾಡೋಣ ಅಂತ. ಅವನು ಆಲ್ರೆಡಿ ಪಾಪ ಹಸಿವಾಗಿತ್ತು, ಊಟ ಮಾಡ್ತಾಯಿದ್ದಾನೆ. ಸೊ ನಾನು ಪಿಜ್ಜಾ ಆರ್ಡರ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಹೋಗಿದ್ದಾರೆ ತೊಗೊಂಡು ಬರೋಕ್ಕೆ. ಸೊ ನಾವು ಹಂಗೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಅವನು ತಿಂತಾಯಿದ್ದಾನೆ. ಅವಳಿಗೂ ಇವಾಗ ತಿನ್ನಿಸ್ಬೇಕು, ಡಬ್ಬಿ ತಂದಿರೋದು. ಅವಳಿಗೆ ವಾಟ್ರ್ ಬೇಕು ಅಂತ ಒಂದೇ ವಾಟ್ರ್ ಕುಡಿತಾ ಇದ್ದಾಳೆ. ಆ್ಯಂಡ್ ಮಕ್ಕಳಿರ್ಬೇಕಾದ್ರೆ ಈ ಥರ ಕ್ಲೋಸ್ಡ್ ರೆಸ್ಟೋರೆಂಟ್ಸಲ್ಲಿ ನಾವು ಜಾಸ್ತಿ ಹೋಗಲ್ಲ, ಯಾಕಂದರೆ ಇವಳು ಓಡಾಡ್ತಾ ಇರ್ತಾಳೆ, ಅಲ್ಲಿ ಸರಿ ಹೋಗಲ್ಲ. ಸೊ ಈ ಥರ ಓಪನ್ ಸ್ಪೇಸ್ ಅಥವಾ ಓಪನ್ ಫುಡ್ ಕೋರ್ಟಲ್ಲೇ ಜಾಸ್ತಿ ಪ್ರಿಫರ್ ಮಾಡೋದು, ಓಡಾಡೋಕ್ಕೆ ಜಾಗ ಇರುತ್ತೆ ಅಂತ. ಆ್ಯಂಡ್ ಆಲ್ಸೋ ಈ ಮಾಲ್ಗಳಲ್ಲಿ ಫುಡ್ ಕೋರ್ಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಆ್ಯಕ್ಚುಲಿ ನನಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಕೋಲ್ಡ್ಗೆ ಲೈಟಾಗಿ ಫೀವರು ಬಂದಿತ್ತು. ಸೊ ಗೊತ್ತಿಲ್ಲ, ಮೇ ಬಿ ಹೊರಗಡೆ ಹೋಗಿ ಬಂದಿದ್ದಂಗೆ ಆಗಿದೆಯೋ ಅಥವಾ ಎಷ್ಟು ಬಿಸಿಲಿದೆ, ಬಟ್ ಗೊತ್ತಿಲ್ಲ. ಫುಲ್ ಕೋಲ್ಡ್ ಆಗಿದೆ. ಕೋಲ್ಡ್ಗೆ ಏನು ಮಾಡಬೇಕು ಅಂತಲೂ ಅನಿಸಲ್ಲ, ಬಟ್ ಏನು ಮಾಡೋದು, ಆ್ಯಸ್ ಅ ಮದರ್ ನೋ ಮ್ಯಾಟರ್ ವಾಟ್ ಎದ್ದೆಲ್ಲ ಮಾಡಬೇಕು ಅಲ್ವಾ. ಓಕೆ, ಸೊ ನಾನು ಇವಾಗ ಆ್ಯಕ್ಚುಲಿ ರಿಷಬ್ ಅವನು ಸ್ವಿಮ್ಮಿಂಗ್ ಹೋಗ್ತಾನೆ, ಅವನು ಅವ್ರ ಅಪ್ಪನ ಜೊತೆ ಹೋಗಿದ್ದಾನೆ. ನಾನಿಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಮೈ ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ನೋಡಿ ನನಗೆ ಒಂದು ಇದು ಸಿಕ್ತು ಈ ಥರ. ಐ ಥಿಂಕ್ ನಮ್ಮ ಪುಟ್ಟ ರಾಣಿದು ನೇಮಿಂಗ್ ಸೆರಿಮನಿ ಟೈಮಲ್ಲಿ ನಾನು ಮೇಕಪ್ ಆರ್ಟಿಸ್ಟ್ ಕರೆಸಿದ್ದೆ. ಆ್ಯಂಡ್ ಅದು ಫಸ್ಟ್ ಟೈಮ್ ನಾನು ಆ ಥರ ಮೇಕಪ್ ಆರ್ಟಿಸ್ಟ್ನ ಕರೆಸಿದ್ದು ನನ್ನ ಹೋಲ್ ಲೈಫಲ್ಲಿ. ಸೊ ಅವ್ರು ತೊಗೊಂಡು ಬಂದಿದ್ದರು ಇದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಥರ ಹಾಕೋಕ್ಕೆ. ಸೊ ಅದು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇದು ಸಿಕ್ತು. ನಾನು ಸುಮ್ಮನೆ ಫನ್ನಿಗೋಸ್ಕರ ನನ್ನ ಮಗಳು ತಲೆಗೆ ಸುಮ್ಮನೆ ಅಂದರೆ ಹಾಕಿಲ್ಲ, ಸುಮ್ಮನೆ ಹಿಂಗೆ ಇಟ್ಟಿದ್ದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂದರೆ ಬನ್ನಿ ತೋರಿಸ್ತೀನಿ. ಕ್ಯೂಟಿ ಕ್ಯೂಟಿ ರಿದ್ದೀಮಾ ಆದದು ಕ್ಯೂಟಿ ಗೊಮ್ಮೆ, ಕ್ಯೂಟಿ ಗೊಮ್ಮೆ, ಒಳ್ಳೆಲ್ಲೆಲ್ಲೆ ಆಲದು ಕ್ಯೂಟಿ ಕ್ಯೂಟಿ ಥರ ಕಾಣಿಸೋದು. ಅಬ್ಬಾ ನಿಜವಾಗ್ಲೂ ಇಷ್ಟು ಉದ್ದ ಕೂದಲು ಬಂದರೆ ಎಷ್ಟು ಚೆನ್ನಾಗಿರುತ್ತೆ.
ಮಕ್ಳಿಗೆ ಆರದು ಕ್ಯೂಟಿ. ಅವಳಿಗಂತೂ ಫುಲ್ ಇಷ್ಟ ಆಗ್ತಾ ಇದೆ, ತೆಗಿತಾನೇ ಇಲ್ಲ. ರಿದಮ್ಮ ತೆಗಿಯೋಣ ಬೇಡವಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕ್ಯೂಟಿ ಥರ ಇದೆ. ಬೇಡ, ತೆಗಿಯೋಣ ಇದು ಬಿಚ್ಚಲಾ? ತೆಗಿಲ್ಲ. ಓನ್ ಕೈಯಲ್ಲಿ ಓನ್ ಇಟ್ಕೊಂಡಿರೋದು ಅದಾ? ಅದು ತೊಲೆಯಲ್ಲಿ ಹಾಕೊಂಡಿದ್ಯಾ? ಮುದ್ದು ಕಣೆ. ಸುಮ್ಮನೆ ಎಲ್ಲ ಬೆಡ್ ಮೇಲೆ ಇಟ್ಕೊಂಡು ತೆಗಿತಾ ಇದ್ದೀನಿ. ಮತ್ತು ನೆಕ್ಸ್ಟು ಕ್ಲೀನ್ ಮಾಡಬೇಕು ಬೆಡ್ಡನ್ನು. ಇದು ಹೇರ್ ಎಕ್ಸ್ಟೆನ್ಷನ್ ಒಂದೇ ದಿವಸ ಹಾಕಿದ, ಆಮೇಲೆ ಹಾಕ್ಕೊಂಡೇ ಇಲ್ಲ. ನೋಡಿ, ಈ ಥರ ಚಿಕ್ಕ ಪ್ಯಾಕ್ ಆಫ್ 3 ಬ್ಯಾಗ್ಸ್ ಬಂದಿತ್ತು. ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಆಕ್ಸೆಸರೀಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಇನ್ನೊಂದು ಬ್ಯಾಗ್ ಒಳಗಿದೆ. ಆಮೇಲೆ ಈ ಥರ ಕ್ಲಿಪ್ಸ್ ಇದೆ. ಇದಂತೂ ನೋಡಿ ಓಪನೇ ಮಾಡಿಲ್ಲ. ಸುಮ್ಮನೆ ಆಸೆ ಆಗುತ್ತೆ, ಬಟ್ ನಿಜವಾಗ್ಲೂ ವೇಸ್ಟ್ ಆಫ್ ಮನಿ ಅನಿಸುತ್ತೆ. ಇನ್ನೊಂದು ಸತಿ ನೀಟಾಗಿ ಯೋಚನೆ ಮಾಡಬೇಕು ಏನಾದರೂ ಕೊಂಡ್ಕೊಳ್ಳೋಕ್ಕಿಂತ ಮುಂಚೆ. ಇದು ನಾನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೆ, ಮೆಹಂದಿ ಯಾಕೋ ಹಾಕೋಬೇಕು ಅನಿಸಿದೆ ಅಂತ. ಸೊ ಫುಲ್ ಪ್ಯಾಕೇ ತೊಗೊಂಡಿದ್ದೆ. ಇನ್ನು ಇಷ್ಟೇ ಖರ್ಚಾಗಿರೋದು. ಥಿಂಕ್ ಎಷ್ಟು ಬರುತ್ತೆ ಇದರಲ್ಲಿ? ಮೇ ಬಿ 12 ಕೋನ್ಸ್ ಏನೋ ಇದೆ ಅನಿಸುತ್ತೆ. ಸೊ ನೆಕ್ಸ್ಟ್ ನನ್ನ ಹತ್ರ ಇರೋದು ಸ್ಟ್ರೈಟ್ನರು. ಇದು ಈ ಥರ ಸ್ಟ್ರೈಟ್ನರ್ ಫಿಲಿಪ್ಸ್ದು. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ತುಂಬ ಹಿಂದೆ ತೊಗೊಂಡಿದ್ದು, ಅಂದರೆ ನಾನು ಬಿಫೋರ್ ಮ್ಯಾರೇಜ್ ತೊಗೊಂಡಿದ್ದು. ಆಲ್ಮೋಸ್ಟ್ ಒಂದಾಗಿದೆ 7-8 ಇಯರ್ಸ್ ಮುಂಚೆ. ಅದಾದಮೇಲೆ ಇನ್ನೊಂದು ಸ್ಟ್ರೈಟ್ನರ್ ಇದೆ. ಇದು ಬ್ರಷ್ ಥರ ಯಾವಾಗ ಬಂತೋ ಈಸಿ ಆಗ್ಬೋದು ಅಂತ ಇದನ್ನು ತೊಗೊಂಡಿದ್ದೀನಿ. ಇದು ಫಿಲಿಪ್ಸೇ. ನನಗೆ ಪರ್ಸ್ನಲಿ ಯಾವುದು ಸ್ಪಾನ್ಸರ್ಡ್ ಅಲ್ಲ, ಆ್ಯಂಡ್ ನನ್ನ ಜಸ್ಟ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಫಿಲಿಪ್ಸ್ ಸ್ಟ್ರೈಟ್ನರ್ ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಇವಾಗ ಇದಂತೂ ಯೂಸೇ ಜಾಸ್ತಿ ಮಾಡಲ್ಲ, ಬಿಕಾಸ್ ತುಂಬ ಸ್ಟ್ರೈಟ್ನಿಂಗ್ ಒಳ್ಳೆಯದಲ್ಲ. ಓಕೆನಾ? ನೆಕ್ಸ್ಟು ಇದು ಫುಲ್ ಬಾಕ್ಸಲ್ಲಿ ನನ್ನ ಇಯರಿಂಗ್ಸ್ ಇದೆ. ಇಯರಿಂಗ್ಸ್ ಆರ್ ಮೈ ಫೇವ್ರೆಟ್. ನಾನು ಆ್ಯಕ್ಚುಲಿ ಜಾಸ್ತಿ ಯೂಸ್ ಮಾಡೋದು, ಎಸ್ಪೆಷಲಿ ಹೊರಗಡೆ ಹೋದಾಗ ಅಂದರೆ ಇಯರಿಂಗ್ಸೇ ಜಾಸ್ತಿ, ಬೇರೆ ಏನಿಗಿಂತನೂ. ಸೊ ಇಯರಿಂಗ್ಸ್ ಆರ್ ಮೈ ಫೇವ್ರೆಟ್. ನೆಕ್ಸ್ಟ್ ಬಂದು ಪರ್ಫ್ಯೂಮ್ಸ್ ಇದೆ. ಸೊ ಇದು ಆ್ಯಕ್ಚುಲಿ ನಾವು ತುಂಬ ಹಿಂದೆ ಅಬ್ರಾಡಲ್ಲಿದ್ವಿ ಫಾರ್ ಸಮ್ ಟೈಮ್. ಸೊ ಆವಾಗ ಈ ಪರ್ಫ್ಯೂಮ್ಸ್ ಎಲ್ಲ ತೊಗೊಂಡಿದ್ದು. ಇದೆಲ್ಲ ನಿಧಾನಕ್ಕೆ ಚೂರೇ ಯೂಸ್ ಮಾಡ್ತಾಯಿದ್ದೀವಿ, ನಾವು ಫುಲ್ ಯೂಸ್ ಮಾಡಿಲ್ಲ. ಸೊ ಪರ್ಫ್ಯೂಮ್ ಬಾಟಲ್ಸ್ ಇದೆ. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಇದಂತೂ ಮೈ ಫೇವ್ರೆಟ್ ಇದು ಫಾರ್ ವುಮೆನ್. ಲುಕ್ ಅಂತ ಸಕ್ಕದಾಗಿದೆ. ಬಟ್ ಈಗ ನಾನು ಫೀಡಿಂಗ್ ಮದರ್ ಆಗಿರೋದ್ರಿಂದ ಈಗ ನಾನು ಯೂಸ್ ಮಾಡ್ತಾಯಿಲ್ಲ. ಬಟ್ ದಿಸ್ ಈಸ್ ಅಮೇಝಿಂಗ್. ನನ್ನ ಫೇವ್ರೆಟ್ ಇದು. ಮತ್ತು ಇದು ಹೀಟ್ ಪ್ರೊಟೆಕ್ಷನ್ ಅಂತ ಹೇರ್ ಸ್ಟ್ರೈಟ್ನಿಂಗ್ಗೆ. ಸೊ ಇದು ನಂಗೆ ಗೊತ್ತಿಲ್ಲ ಹೇಗಿದೆ ಅಂತ. ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಯೂಸ್ ಮಾಡೋಕ್ಕೆ. ಒಂದು 2-3 ಟೈಮ್ಸ್ ಯೂಸ್ ಮಾಡಿ ಆಮೇಲೆ ನೋಡಬೇಕು, ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಸೊ ಈ ಹೇರ್ ಬ್ಯಾಂಡ್ಸ್ ಆ್ಯಕ್ಚುಲಿ ಈ ಬ್ಯಾಂಡು ಇದು ನಾನು ಮೊನ್ನೆ ಮ್ಯಾಂಗೋ ಮೇಳ ಹೋದಾಗ ತೊಗೊಂಡಿದ್ದು ನಮ್ಮ ಬೇಬಿಗೆ. ಇದು ಅವಳು ಇದಂತೂ ಹಾಕೊಂಡು ಸಖತ್ ಖುಷಿ ಆಯ್ತಾಯಿತ್ತು ಅವಳಿಗೆ. ಅದಕ್ಕೆ ನಾನು ಒಳಗೆತ್ತಿಟ್ಟೆ. ಇದೆಲ್ಲ ತುಂಬ ಹಿಂದೆ ನಾನು ತೊಗೊಂಡಿದ್ದು. ಏನಕ್ಕೆ ತೊಗೊಂಡೆ ಗೊತ್ತಿಲ್ಲ, ಒಂದು ದಿವಸನೂ ಹಾಕ್ಕೊಂಡಿಲ್ಲ. ಬಟ್ ಇರಲಿ, ಅಗೇನ್ ಇದೆಲ್ಲ ನನ್ನ ಮಗಳಿಗಾಗತ್ತೆ. ಈ ಸ್ಮಾಲ್ ಕಿಟ್ಟಲ್ಲಿ ಎಲ್ಲ ನನ್ನ ಮಗಳದಿದೆ, ಅಂದರೆ ನಾನು ತೊಗೊಂಡಿರೋದಲ್ಲ, ಬಿಕಾಸ್ ಶಿ ಸ್ಟಿಲ್ ಸ್ಮಾಲ್. ಈ ಥರ ಅಲ್ಲಿ ಇಲ್ಲಿ ಹೋದಾಗ ಗಿಫ್ಟ್ ಥರ ಅಥವಾ ರಿಟರ್ನ್ ಗಿಫ್ಟ್ ಥರ ಸಿಕ್ಕಿರೋದು. ಸೊ ಯಾ. ಮತ್ತು ಇದು ಸೆಟಾಫಿಲ್ ಸನ್ ಕಿಡ್ಸ್ ಅಂತ SPF 50. ಸೊ ಅಗೇನ್ ಇದು ಸ್ಪಾನ್ಸರ್ಡ್ ಅಲ್ಲ, ಜಸ್ಟ್ ಮೈ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ಸನ್ಸ್ಕ್ರೀನ್ ಫಾರ್ ಕಿಡ್ಸ್. ಈ ಬಿಸಿಲಿಗೆ ಇದಂತೂ ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಫಾರ್ ಮೈ ಸನ್. ನನ್ನ ಮಗನಿಗೆ ಅಪ್ಲೈ ಮಾಡ್ತೀನಿ, ಎಸ್ಪೆಷಲಿ ಸ್ವಿಮ್ಮಿಂಗ್ ಹೋಗ್ತಾನಲ್ಲ, ಬಿಫೋರ್ ಸ್ವಿಮ್ಮಿಂಗ್ ಅಥವಾ ತುಂಬ ಬಿಸಿಲಲ್ಲಿ ಆಡೋಕ್ಕೆ ಹೋದಾಗ. ಆ್ಯಂಡ್ ಸ್ಕಿನ್ ಕೇರ್ ಇಸ್ ನಾಟ್ ಓನ್ಲಿ ಫಾರ್ ಗರ್ಲ್ಸ್. ಬರೀ ಹೆಣ್ಮಕ್ಳಿಗಲ್ಲ, ಈವನ್ ಬಾಯ್ಸ್ ಗಂಡ್ಮಕ್ಳು ಕೂಡ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಯಾಕೆ ಅವ್ರದ್ದು ಸ್ಕಿನ್ ತಾನೆ ಅಲ್ವಾ, ದೊಡ್ಡವರಾಗಲಿ ಚಿಕ್ಕವರಾಗಲಿ. ಸೊ ಪ್ರತಿಯೊಂದು ಪಾರ್ಟನ್ನ ನಾವು ತುಂಬ ಕೇರಾಗಿ ನೋಡ್ಕೋಬೇಕು, ಒಳಗಿಂದ ಹೊರಗಿಂದ. ಸೊ ನಿಮ್ಮ ಗಂಡ್ಮಕ್ಳಿರಲಿ ಹೆಣ್ಮಕ್ಳಿರಲಿ ಯಾರೇ ಆಗಿರಲಿ, ನಿಮ್ಮ ಸ್ಕಿನ್ನ ಕಾಪಾಡ್ಕೊಳ್ಳಿ. ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಯೋರ್ ಬಾಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.